ಯಾಕೆ ಕಾರ್ ನಿಲ್ಲಿಸ್ದೆ? ಅಪ್ಪ ಬೆಕ್ಕಡ್ಡ ಹೋಯ್ತು. ಬೆಕ್ಕಡ್ಡ ಹೋಯ್ತಾ? ಶೋ ಏನ್ರಿ ಇದು ಮತ್ತೆ ಅಪಶಕುನ? ಯಾಕೆ ಹೀಗಾಗ್ತಿದೆ ನಮ್ಗೆ? ಮೇಲಿಂದ ಮೇಲೆ ಅಪಶಕುನ ಆಗ್ತಾನೆ ಇದೆಲ್ಲ. ಯಾವ್ದೋ ಬೆಕ್ಕಡ್ಡ ಹೋದ್ರೆ ನೀನ್ ಯಾಕಪ್ಪ ಟೆನ್ಷನ್ ಮಾಡ್ಕೊಂತೀಯ? ವಿಕ್ರಮ್, ಇದನ್ನು ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಒಂದು ನಿಮಿಷ ನಿಂತು ಹೋಗೋಣ. ನಿನ್ನ ಕಾರಿಂದ ಕೆಳಗೆ ಯಾವುದೋ ಕೆಟ್ಟ ದುಷ್ಟ ಶಕ್ತಿ ನಮ್ಮನ್ನ ಹಿಂಬಾಲಿಸ್ತಿದೆ ಅನ್ಸುತ್ತೆ. ನಾವೇನಂತ ತಪ್ಪು ಮಾಡಿದೀವಿ? ಸಂಪ್ರದಾಯಗಳನ್ನ ಮೀರಿ ನಡೆದಿದೀವ? ಇಲ್ಲ ಅಲ್ವಾ? ನೋಡು ಜಯ, ಒಳ್ಳೆ ಕಾರ್ಯಕ್ಕೆ ಹೊರಟಾಗ 108 ವಿಘ್ನಗಳು ಅಂತ ಹೇಳ್ತಾರೆ. ಆ ದೇವರು ನಮ್ಮನ್ನು ಪರೀಕ್ಷಿಸ್ತಿರ್ತಾನೆ. ಆದರೆ ನಾವು ಯಾವುದಕ್ಕೂ ಭಯ ಪಡಬೇಕಾಗಿಲ್ಲ. ನೀವು ಏನು ಯೋಚನೆ ಮಾಡಬೇಡಿ, ಏನೂ ಹಾಕಲ್ಲ. ಇದಕ್ಕೆಲ್ಲ ಒಂದು ರೀಸನ್ ಇರುತ್ತಲ್ವ ಪ್ರಮೋದಿನಿ? ಖಂಡಿತ ಇರುತ್ತೆ ವಿಕ್ರಮ್. ವಿಕ್ರಮ್, ನೀನೇನು ಟೆನ್ಷನ್ ತಗೋಬೇಡ. ನನಗೆ ಟೆನ್ಷನ್ ಏನಿಲ್ಲಪ್ಪ. ನೀನು ಅಮ್ಮ ತುಂಬ ಯೋಚನೆ ಮಾಡ್ತಾ ಇದ್ದೀರಾ. ನೋಡು, ಒಂದು ಕೆಲಸ ಮಾಡು. ನಾವು ಮುಂದೆ ಹೋಗ್ತೀವಿ, ನೀವು ನಮ್ಮನ್ನು ಫಾಲೋ ಮಾಡು. ಬನ್ನಿ. ಏನೇ ಮಾಡಿದೆ ಗೂಬೆ? ನೋಡಿ ಎಂತ ಕೆಲಸ ಆಯ್ತು. ಸಾರಿ ಕಣೆ ಅಕ್ಕ, ಯಾವಾಗಲೂ ಹೆದರಿಸೋತರ ಇವತ್ತು ಹೆದರಿಸೋಣ ಅಂತ ಬಂದೆ. ನಿನ್ ಕಾಡ್ಗೆ ಹಾಕೋತಿದ್ದೀನಿ, ನೋಡ್ಲಿಲ್ಲ. ಏನೇ ಯಾವಾಗಲೂ ತಮಾಷೆ? ಅಷ್ಟು ಗೊತ್ತಾಗಲ್ವಾ ನಿನಗೆ? ಎಲ್ಲ ಹಾಳಾಯ್ತು. ಲೇಟ್ ಆಗುತ್ತೆ ಕಣೆ, ಸಾಹೇಬ್ರು ಬಂದ್ಬಿಡ್ತಾರೆ. ನಾನ್ ಬೈಸ್ಕೋಬೇಕು. ಸಾರಿ ಕಣೆ. ಏನ್ ಸಾರಿ? ಯಾವಾಗ್ಲೂ ಇದೇ ಆಯ್ತು ನಿಂದು. ಲೇಟ್ ಆದ್ರೆ ಎಲ್ಲರ ಕೈಲೂ ನಾನೇ ಬೈಸ್ಕೋಬೇಕು. ಸಿಗಲ್ಲ ಕರ್ಮ. ನಿನ್ ಹಾಗೆ ನಿನ್ ಮೊಬೈಲ್ ಕೆಪಾಸಿಟಿ ಕಡಿಮೆ ಆಗೋಗಿದೆ, ನೆಟ್ವರ್ಕ್ ಸಿಗಲ್ಲ. ಅವ್ರು ಬಂದ್ರು ಪಾಪ. ಅಪ್ಪಾಜಿ ನಮಸ್ಕಾರ. ನಮಸ್ಕಾರ. ಮನೆಯಿಂದ ಹೊರಡೋ ತಡ ಆಯ್ತೋ ಏನೋ? ಏನಿಲ್ಲ, ದಾರಿಲಿ ವೀಲ್ ಪಂಚರ್ ಆಯ್ತು, ಅದಕ್ಕೆ ಸ್ವಲ್ಪ ತಡ ಆಯ್ತು ಅಷ್ಟೇ. ಹೌದೇ? ಗಾಬರಿ ಆಗ್ಬೇಡಿ, ಅಂಥದ್ದೇನಾಗಿಲ್ಲ. ಸರಿ ಸರಿ, ಬನ್ನಿ ಅಪ್ಪಾಜಿ, ಬನ್ನಿ. ಏನು ಮೇಘ್ನಾ ಅವ್ರ ಕಣ್ಣು ಯಾರನ್ನ ಹುಡುಕ್ತಾ ಇದೆ? ನಿಮ್ ಸಾಹೇಬ್ರು ಬಂದಿಲ್ಲಮ್ಮ? ಪಾಪ, ಮುಖ ನೋಡು ಹೇಗೆ ಇಳ್ದೋಗಿದೆ ಅಂತ. ಮೇಘ್ನಾ, ಯೋಚನೆ ಮಾಡಬೇಡ, ನಿಮ್ಮ ಸಾಹೇಬ್ರು ಸ್ವಲ್ಪ ಲೇಟಾಗಿ ಬರ್ತಾರೆ ಅಷ್ಟೇ. ಬನ್ನಿ ಅಪ್ಪಾಜಿ, ಬನ್ನಿಮ್ಮ. ಜಯ, ವಿಜಯ ಕಲ್ಲೆ ಹಿಡ್ಕೊಂಡ? ನಿಮ್ಗೆ ಅದೆಲ್ಲ ಗೊತ್ತಾಗಲ್ಲ, ಬನ್ನಿ. ಅಲ್ಲ, ಎಲ್ಲ ಕುಟುಂಬ ಸದಸ್ಯರು ಸೇರಿ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ನಾನು ಆಸೆ ಪಟ್ಟೆ. ಆ ವಿಕ್ರಮ್ ನೋಡಿದ್ರೆ ಏನೋ ಕೆಲಸ ಇದೆ ಅಂದ, ವಿಜಯ್ ನೋಡಿದ್ರೆ ಅಡ್ಡದಾರಿಲೇ ಹಿಡ್ಕೊಂಡ. ಅಲ್ಲ, ಏನ್ ನಡೀತಾ ಇದೆ ಅಂತ? ಎಲ್ಲ ಆಮೇಲೆ ಹೇಳ್ತೀನಿ, ಬನ್ನಿ ಬನ್ನಿ ಬನ್ನಿ. ಇವ್ರು ಯಾವಾಗಲೂ ಹಿಂಗೆ ಬರ್ತಾರೆ ಅಂತ ಎಷ್ಟು ಆಸೆ ಎಂದಿದ್ದೆ, ಎಲ್ಲ ಹಾಳು ಮಾಡಿಬಿಟ್ರು. ಪಾಪ ಸಾಹೇಬ್ರು ಬರ್ತಾರೆ ಅಂತ ಮನೇಲಿರೋ ಪೌಡ್ರನ್ನೆಲ್ಲ ಮೆತ್ಕೊಂಡಿದ್ದು. ಸುಮ್ಮನಿರ್ತೀಯಾ? ಅವ್ರು ಬಂದಿಲ್ಲ ಅಂತ ನಾನು ಮೊದಲೇ ಬೇಜಾರಲ್ಲಿದ್ದೀನಿ. ನನಗಿನ್ನೂ ಬೇಜಾರು ಮಾಡಬೇಡ ನೀನು. ಬರಲಿ ಅವರು, ನಾನು ಅವ್ರನ್ನ ಮಾತಾಡ್ಸೋದೇ ಇಲ್ಲ. ಅಷ್ಟೊತ್ತು ಕೋಪನ ಅವ್ರ ಮೇಲೆ?
ಹೌದು. ಏನೋ ಬಿದ್ದಂಗಾಯ್ತಲ್ವಾ, ಮೇಲಿಂದಾನೆ ಬಿದ್ದಿರ್ಬೇಕು. ಯಾರೋ ಬೇಕು ಅಂತಾನೆ ಎಷ್ಟಾಗಿದೆ. ನನ್ ದುಪ್ಪಟ್ಟ ಲೇ ಅಕ್ಕ, ನನ್ ದುಪ್ಪಟ್ಟ ಕಣೆ. ಇಲ್ಲೇ ಇದೆಯಲ್ಲೇ. ಇದಲ್ಲ ಕಣೆ, ಅವತ್ತು ಭಾವನ ಮೇಲೆ ಬಿಟ್ಟು ಬಂದಿದ್ವಲ್ಲ ಆ ದುಪ್ಪಟ್ಟ. ಅಲ್ಲಿ ನೋಡು. ಇಲ್ಲೇ ಇತ್ತಲ್ಲ. ಎಲ್ಲೇ? ಇಲ್ಲೇ ಇತ್ತು ಕಣೆ. ನಿನಗೆಲ್ಲೋ ಭ್ರಮೆ ಇರಬೇಕು. ಮತ್ತೆ ಈಗೆಲ್ಲ ಹೋಯ್ತು? ಬಾ. ನೋಡ್ದ. ದುಪ್ಪಟ್ಟ. ಏ ಲೂಸು, ನಿನ್ಗೆ ತಲೆ ಕೆಟ್ಟಿದ್ಯಾ? ದೇವಸ್ಥಾನಕ್ಕೆ ಬಂದು ಹುಡುಗಾಟ ಆಡ್ತಿದ್ಯಾ? ಸುಮ್ನೆ ಬಾ. ಇಲ್ಲ ಕಣೆಕ, ನಿಜವಾಗ್ಲು ನನ್ನಾಣೆ ನೋಡ್ದೆ ಕಣೆ. ನಿಂಗೆ ಕರೆದು ತೋರ್ಸೋಷ್ಟ್ರಲ್ಲಿ ಮಾಯಾಗಿ ಹೋಗ್ತಾ ಇದ್ದ. ಹೌದು ಕಣೆ, ದುಪ್ಪಟ್ಟಕ್ಕೆ ರೆಕ್ಕೆ ಪಕ್ಕ ಬಂದು ಹಾರೋಗ್ಬಿಡ್ತು ಅನ್ಸುತ್ತೆ. ದುಪ್ಪಟ್ಟ ಇತ್ತಲ್ಲ, ಅದ್ ಹೇಗ್ ಮಾಯಾಗೋದಕ್ ಸಾಧ್ಯ? ಇದೇನ್ ಭ್ರಮೆನಾ? ನಮಸ್ಕಾರ ಸಾಹೇಬ್ರೆ. ನಮಸ್ಕಾರ ಆಚಾರ್ಯ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಿಮ್ಮ ದಯೆ ಇಷ್ಟು ಮಾತ್ರ ಇದ್ದೀನಿ. ಎಲ್ಲ ಭಗವಂತನ ಕೃಪೆ. ಈ ಕಾಂಪೌಂಡ್ ಬಿದ್ದಾಗಿಂದ ಒಂದಲ್ಲ ಒಂದು ಅನವಾತುಗಳು ನಡೀತಾನೆ ಇದ್ದಾವೆ. ಟೈಮ್ ಸರಿ ಇಲ್ಲ ಅನ್ಸುತ್ತೆ. ಸಿಂಗ, ಅವೆಲ್ಲ ಬೇಕಾ ಈಗ? ಪರವಾಗಿಲ್ಲ ಬಿಡಿ, ನೀವು ಹೇಳಿದ್ರು ಸರಿನೇ. ಒಂದು ಕೆಲಸ ಮಾಡಿ, ಈ ಆಡಳಿತ ವರ್ಗದಲ್ಲಿ ಯಾರ್ಯಾರಿದ್ದಾರೆ ಅವ್ರನ್ನ ಕರೆಸ್ಬಿಟ್ಟು ಆ ಕಾಂಪೌಂಡ್ನ ಮತ್ತೆ ಕಟ್ಸೋದಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ ಹೇಳಿ ಒಂದು ಪಟ್ಟಿ ಮಾಡಿಕೊಡಿ. ನಾನು ವಿಕ್ರಮ್ ಹೇಳಿ ಅದನ್ನೆಲ್ಲ ಮಾಡ್ಸೋಕೆ ಹೇಳ್ತೀನಿ. ನಿನಗೆ ಅಷ್ಟು ಅರ್ಥ ಆಗ್ತಿಲ್ವಾ ಲಕ್ಷ್ಮಿ? ಕುಂಬಳಕಾಯಿ ಕಳ್ಳೆ ಕತೆ ನಿನಗೆ ಮತ್ತೆ ಹೇಳ್ಬೇಕಾ? ನಾನು ಯಾರು ಅಂತ ನಿಮ್ಗೆ ಇನ್ನೂ ಗೊತ್ತಾಗಿಲ್ಲ. ಗೊತ್ತಾಗೋಷ್ಟೊತ್ತಿಗೆ ಸಮಾಧಿ ಸೇರ್ಕೋತೀರಾ. ನನ್ನನ್ನು ಮತ್ತೆ ಕೆಟ್ಟವನಾಗಿ ಮಾಡಬೇಡಿ.